ಕರುಣೆಯನ್ನು ತೋರಿಸು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ದಯಮಾಡಿ ಕೂತ್ಕೊಳ್ಳಿ ಎಲ್ಲರೂ. ಈಗ ಆರಂಭ ಪ್ರಾರ್ಥನೆ ರೆವರೆಂಡ್ ಸರ್ವದಯ್ಯನವರಿಂದ. ಪ್ರೀತಿಯಿಂದ ನಮ್ಮ ತಂದೆ ದೇವರೇ, ಸ್ಪಿರಿಚುವಲ್ ಟಚ್ ಫೌಂಡೇಶನ್ ಅವರ ಒಂದು ವಿಶೇಷವಾದಂಥ ಕ್ರಿಸ್ತ ಜಯಂತಿಯ ಈ ಒಂದು ಶುಭವಾದಂಥ ಸಂಭ್ರಮದ, ಸಂತೋಷದ, ಪ್ರೀತಿಯ, ಅನ್ಯೋನ್ಯತೆಯ ಕೂಟಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಪ್ರಸನ್ನತೆಯಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಎಷ್ಟೋ ಆಸಕ್ತಿಯಿಂದ ದೇವರೇ ಈ ಒಂದು ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ, ನಿನ್ನನ್ನು ಮಹಿಮೆಪಡಿಸುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾತ್ರವಲ್ಲದೆ ಪ್ರತಿ ವಾರವೂ ಅವರು ಕೃತಜ್ಞತಾ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ನೀನು ಪ್ರೇರೇಪಿಸಿದ್ದೆ. ಅದಕ್ಕಾಗಿ ಸ್ತೋತ್ರ. ಯೌವನಸ್ಥರಾಗಿರುವಂಥ ಆನಂದವರು, ನಮ್ಮ ಸಹೋದರ ಆನಂದವರವರ ಎಲ್ಲ ಪ್ರಿಯರು ಮತ್ತು ಸ್ನೇಹಿತರು, ಕುಟುಂಬದವರು ಪ್ರಭುವೇ ನಿನ್ನನ್ನೇ ಮಹಿಮೆಪಡಿಸ್ತಾ ಬಂದಿದ್ದಾರೆ. ಅವರ ಕಾರ್ಯದಲ್ಲಿ ನೀನು ಸ್ವಾಮಿ ಅವರ ಜೊತೆಗಿದ್ದು ನಡೆಸುತ್ತಾ ಈ ವರ್ಷದ ಅಂತ್ಯಕ್ಕೆ ತಂದಿದ್ದಿ. ಈಗಲೂ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ನಡೆಸು. ಮಾಡುವಂಥ ಈ ಒಂದು ವಿಶೇಷ ಕ್ರಮವಾದಂಥ ಪ್ರೀತಿಯ ಒಂದು ಕೂಟದಲ್ಲಿ ಮಹಿಮೆ ಹೊಂದಬೇಕಾಗಿ ಯೇಸುವಿನ ದಿವ್ಯ ನಾಮದಲ್ಲಿ ವಿನಯಪೂರ್ವಕವಾಗಿ ಬೇಡಿಕೊಂಡಿದ್ದೇವೆ ಸ್ವಾಮಿ. ಈಗ ಸಹೋದರ ಅರ್ಪಿತ್ ಹಾಗೂ ಸಂಗಡಿಗರಿಂದ ಆರಾಧನೆ ಗೀತೆಗಳು. ನಾವೆಲ್ಲರೂ ಹಾಗೆ ಇದ್ದಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕೆಲವು ನಿಮಿಷಗಳ ಕಾಲ ದೇವರ ನಾಮವನ್ನು ನಾವೆಲ್ಲರೂ ಆರಾಧಿಸುವವರಾಗಿ ನಾವೆಲ್ಲರೂ ಕೂತ್ಕೊಂಡಿರುವಂಥ ಸ್ಥಳಗಳಲ್ಲಿ ನಮ್ಮ ಬಾಯಿಗಳನ್ನು ತೆರೆದು ಈ ಸಂಜೆ ಸಮಯದಲ್ಲಿ ದೇವರು ಈ ಒಂದು ದಿನವನ್ನು ಕೊಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಈ ಒಂದು ಸಮಯವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ನಾವೆಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ದೇವರ ನಾಮವನ್ನು ಆರಾಧಿಸುವವರಾಗಿ ನಾವು ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಇದು ಯೆಹೋವನು ಮಾಡಿರುವಂಥ ದಿನ, ಈ ಒಂದು ದಿನದಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ನಾವೆಲ್ಲರೂ ಆತನು ಕೊಟ್ಟಿರುವಂಥ ಈ ದಿನದಲ್ಲಿ ಉಲ್ಲಾಸದಿಂದ, ಆನಂದದಿಂದ ದೇವರ ನಾಮವನ್ನು ಆರಾಧಿಸುವವರಾಗಿರೋಣ. ನಮ್ಮ ಬಾಯಿಗಳನ್ನು ಬಿಚ್ಚಿ ದೇವರಿಗೆ ನಮ್ಮ ಮಹಿಮೆಗಳನ್ನು ಸಲ್ಲಿಸುವಂತರಾಗಿರೋಣ ಪ್ರಿಯರೇ. ಯಾಕಂದ್ರೆ ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಈಸ್ ಅ ಗುಡ್ ಗಾಡ್. ಆತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಆತನ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಎಷ್ಟೋ ಉನ್ನತವಾಗಿದೆ. ಆತನು ನಮ್ಮ ಜೀವಿತದಲ್ಲಿ ಎಷ್ಟೋ ಉಪಕಾರಗಳನ್ನ, ಎಷ್ಟೋ ಆಶೀರ್ವಾದಗಳನ್ನ,
ಎಷ್ಟೊಂದು ವಿಷಯಗಳನ್ನ ನಾವು ಕೇಳುವುದಕ್ಕಿಂತ ಮುಂಚೆನೆ ಆತನು ಮಾಡಿರುವಂತ ದೇವರಾಗಿದ್ದಾನೆ. ಯಾಕೆಂದ್ರೆ ಆತನು ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ದೇವರು. ಈ ಸಮಯದಲ್ಲಿ ನಮ್ಮ ಆರಾಧನೆಯನ್ನ ಆತನಿಗೆ ಸಲ್ಲಿಸೋಣ, ಆತನಿಗೆ ಮಹಿಮೆ ಪಡಿಸೋಣ, ಆತನ ನಾಮವನ್ನು ನಾವು ಮೇಲೆ ಕೆತ್ತೋಣ. ಯಾಕೆಂದ್ರೆ ನಮ್ಮ ಆರಾಧನೆಗೆ, ನಮ್ಮ ಮಹಿಮೆಗೆ ಯೋಗ್ಯನು. ದೇವರೇ, ನಿನಗೆ ಸ್ತೋತ್ರ. ನೀನು ನನ್ನ ಜೀವಿತದಲ್ಲಿ ಈ ವರ್ಷವಿಡೀ ಮಾಡಿರುವಂತ ಎಲ್ಲ ಉಪಕಾರಗಳಿಗೆ ಸ್ತೋತ್ರ. Let's just open our mouths and say thank you, God. Thank you for all you are doing. Thank you for all the blessings today. ಈ ದಿನ, ನಾಳೆ ಈ ದಿನದವರೆಗೂ ಕರ್ತನು ನಮ್ಮನ್ನ ನಡೆಸ್ತಾ ಇದ್ದಾನೆ. ಯಾಕೆಂದ್ರೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕು, ಆ ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಯಾಕೆಂದ್ರೆ ಅದು ಒಳ್ಳೆಯ ದೇವರು, ನಮ್ಮನ್ನ ಬಹಳವಾಗಿ ಪ್ರೀತಿಸುವ ದೇವರು. ಈ ಸಮಯದಲ್ಲಿ ಇಷ್ಟು ವರ್ಷ, ಈ ವರ್ಷದ 2024 ವರ್ಷದಲ್ಲಿ 12 ತಿಂಗಳುಗಳ ಕಾಲ ಆತನು ನಮ್ಮನ್ನ ನಡೆಸಿದ್ದಾನೆ. ಬರುವ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೇವೆ, ಅದು ಕೇವಲ ಆತನ ಕೃಪೆ, ಆತನ ದಯೆ ಮಾತ್ರ ಬೇರೆ. ಈ ಸಮಯದಲ್ಲಿ ಆತನ ಕೃಪೆಗಾಗಿ ನಾವು ವಂದನೆ ಸಲ್ಲಿಸೋಣ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಸ್ತೋತ್ರವನ್ನು ಅರ್ಪಿಸಿರಿ ಎಂಬುದಾಗಿ. ಈ ಸಮಯದಲ್ಲಿ ಆತನು ಮಾಡಿದಂತ ಎಲ್ಲಾ ಕ್ರಿಯೆಗಳಿಗೆ, ಎಲ್ಲಾ ಕಾರ್ಯಗಳಿಗೆ ನಾವು ಈ ಸಾಯಂಕಾಲ ಕೃತಜ್ಞತೆಯನ್ನ ಸಲ್ಲಿಸೋಣ ಬೇರೆ, ಕೃತಜ್ಞತೆಯನ್ನ ಸಲ್ಲಿಸೋಣ. ಯಾಕಂದ್ರೆ ಆತನ ಮಕ್ಕಳಾದಂತ ನಾವು ಆತನ ವಿಷಯಗಳಿಗೆ, ಆತನ ಒಂದು ಮಾಡಿದಂತ ಕಾರ್ಯಗಳಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯ. ಈ ದಿನ ನಾವು ಏನು ಕೇಳಿಕೊಂಡಿಲ್ಲ ಅಂದ್ರು, ಏನು ಬೇಡಿಕೊಳ್ಳಿಲ್ಲ ಅಂದ್ರು ದೇವರು ನಮಗೆ ಅದನ್ನ ಒದಗಿಸ್ತಾ ಇದ್ದಾನೆ. ಯಾಕಂದ್ರೆ ಆತನು ನಮ್ಮನ್ನ ಪ್ರೀತಿಸುವ ದೇವರಾಗಿದ್ದಾನೆ. ಅಂತ ದೇವರಿಗೆ ನಾವು ಈ ಸಮಯದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ನೀನು ಇಲ್ಲದೆ ನಾನೇನು ಮಾಡಲಾರೆ, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆ, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ, ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನನಗೆ ಬೇಕಯ್ಯ, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ, ಎಂದೆಂದಿಗೂ. ಮೇಳದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವರು, ಪರ್ವತವು ಮೇಳದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವರು, ಪರ್ವತವು ಮೇಳದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವರು, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ
ಪ್ರಸನ್ನತೆ ನನಗೆ ಬೇಕಯ್ಯ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಎಂದೆಂದಿಗೂ. ಸ್ವಲ್ಪ ನಮ್ಮ ಬಾಯಿಗಳನ್ನು ತೆಗೆದು ಸ್ತುತಿಸೋಣ ಪ್ರಿಯ. ಥ್ಯಾಂಕ್ ಯು. ಎಲ್ಲ ನಾವು ಆತ ಮಾಡಿದ ಉಪಕಾರಗಳನ್ನು ಎಲ್ಲ ದೇವರು ಮತ್ತು ಅದು ಕೃತಜ್ಞರಾಗಿರೋಣ. ಎಲ್ಲರೂ ಬಾಯಿಗಳನ್ನು ತೆಗೆದು whenever you are doing, just open your mouth. Just thank you for everything. Thank you, Lord. Thank you, Jesus. Thank you, Jesus. We worship you, Father. Thank you, We Father. worship you, Jesus. We praise you, Lord. ವಂದನೆ Thank you, ಕರ್ತನೆ. thank you, Jesus. Thank you, Lord. Thank you for protecting us, Father. Yes, Father. Thank you, Jesus. ಎಲ್ಲರೂ ನಮ್ಮ ಬಾಯಿಗಳನ್ನು Lord, your presence is here, Father. Lord. Thank you, Father. Thank you, Jesus. Thank you. ಎಲ್ಲರೂ ಬಾಯಿಗಳನ್ನು ತೆಗೆದು ಸ್ತುತಿಸೋಣ ಪ್ರಿಯರೇ. ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ. There is no one like you, Father. ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ
few more minutes. Thank you, Let's Father. open our mouth for few more minutes. Thank you, Jesus. Stotra Hilri. If you don't have anything to tell, just thank you for everything you have done in your life. Thank you, Jesus. Thank you, Lord. Thank you, Father, Lord. Thank you for protecting us, Father, Lord. Thank you for guiding us, Lord, Father, Lord. Thank you for bringing us, Lord, to here, Father, Lord. Lord, ನೀನಿಲ್ಲದ್ರೆ ನಾವೇನಿಲ್ಲ ಸ್ವಾಮಿ, ನೀನಿಲ್ಲದ್ರೆ ನಮ್ಮ ಕುಟುಂಬ ಏನಿಲ್ಲ ಸ್ವಾಮಿ. Thank you, Jesus. Thank you, Father. Thank you for bringing us to the last month of the year, Father, Lord. You have been good to us, Father, Lord. You are very good to us, Father, Lord. You will be good to us, Father, Lord. Thank you, Jesus. Thank you, Father, Lord. Let's all open our mouth, open our mouth, open our mouth. Thank you, Jesus. Hallelujah. Thank you, Jesus. Thank you, Father. Father, thank you for giving this wonderful presence, oh God. Lord, thank you for being good to us, oh Father, Lord. Good to our families, oh Father, Lord. Good to everyone, oh Lord. Lord, you are the living God, Lord. Thank you, Jesus. Thank you, Father, Lord. Thank you for guiding us, protecting us, oh Lord, Father, Lord. Lord, we give you all the glory, oh Lord. We give you all the praise. We honor you, Father, Lord. We commit the entire service into your hands, oh Father, Lord. Thank you. Once again, we thank you for this wonderful time, oh Lord. We pray this prayer in the mighty name of our Lord and Savior, Jesus Christ. Amen. ಅತ್ಯಂತ ಉತ್ತಮ ರೀತಿಯಲ್ಲಿ ಆರಾಧನೆ ನಡೆಸ್ಕೊಂಡಿದ್ದ ಸಹೋದರ ಅರ್ಪಿತ್ ಹಾಗೂ ಅವರ ಸಂಗಡಿಗರಿಗಾಗಿ ನಾವೆಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಈಗ ಮೊದಲನೆಯ ವೇದ ಪಾರಣೆ ಸಹೋದರಿ ಕ್ಯಾಥರಿನ್ ಅವರಿಂದ. ఈనాటి వేద పారాయణముಗಾಗಿ ఎన్నుకున్న వాక్య భాగము యెషయా గ్రంథము 9వ అధ్యాయము 3వ వచనం నుంచి 7వ వచనం వరకు. యెషయా గ్రంథము 9వ అధ్యాయము 3వ వచనం నుంచి 7వ వచనం వరకు. నీవు జనమును విస్తరింపచేసి ఉన్నావు, వారి సంతోషమును వృద్ధిపరచుచున్నావు. కోతకాలమున మనుషులు సంతోషించినట్లు, దోపుడు సొమ్ము పంచుకొని వారు సంతోషించినట్లు వారు నీ సన్నిధిని సంతోషించుచున్నారు. మిథ్యాను దినమున జరిగినట్లు వాని బరువు కాడిని నీవు విరిచి ఉన్నావు. వాని మెడను కట్టు కర్రను, వాని తోలు, వాని కొరడాలను విరిచి ఉన్నావు. యుద్ధపు సందడి చేయు యోధులందరి జోళ్లను, రక్తములో పొరలింపబడిన వస్త్రములను అగ్నిలో వేయబడి దహింపబడును. ఏలయనగా మనకు శిశువు పుట్టెను, మనకు కుమారుడు అనుగ్రహింపబడెను. ఆయన భుజము మీద రాజ్యభారముండును. ఆశ్చర్యకరుడు, ఆలోచనకర్త, బలవంతుడైన దేవుడు, నిత్యుడగు తండ్రి, సమాధానకర్తయగు అధిపతిని అని అతనికి పేరు పెట్టబడును. ఇది మొదలుకొని మితి లేకుండా దానికి వృద్ధియు క్షేమమును కలుగునట్లు సర్వకాలము దావీదు సింహాసనమును రాజ్యమును నియమించును. న్యాయము వలనను నీతి వలనను రాజ్యమును స్థిరపరచుటకు ఆయన సింహాసనాసీనుడై రాజ్య పరిపాలన చేయును. సైన్యములకు అధిపతియగు యెహోవా ఆసక్తి కలిగి దీనిని నెరవేర్చును. ಥ್ಯಾಂಕ್ ಯು ಸಿಸ್ಟರ್. ಈಗ ಸಹೋದರ ದೇವಕುಮಾರ್ ಅವರಿಂದ ಒಂದು ವಿಶೇಷವಾದಂಥ ರಾಗ. ಈ ಸಮಯದಲ್ಲಿ ನಾವು ದೇವರನ್ನು ಸ್ತುತಿಸಿಕೊಂಡು ಆಡುವ ಹಾಗೆ ಕ್ರಿಸ್ಮಸ್ ಸಂದೇಶದ ಒಂದು ಸಂಗೀತ ಕೋರಸ್ನ ಹಾಡೋಣ. ಸೊ ಎಲ್ಲರೂ ಆಡಬೇಕಾಗಿರುವಂಥದ್ದು. ನನ್ನಿಂದ ನೀವು ಸಹ ಆಡ್ರಿ, ಹೊಸರಾಗ ಆಗಿರ್ಬೋದು, ಅವ್ರ ಹಿಂದೆ ನೀವು ಆಡ್ರಿ ಅಂತೇಳಿ ನಾನು ನಿಮಗೆ. ನಮ್ಮ ಯೇಸು ನಮ್ಮ ಕರ್ತ
ಗೋದಲಿಯಲ್ಲಿ ಜನಿಸಿದನು ಗೋದಲಿಯಲ್ಲಿ ಜನಿಸಿದನು ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಸಮಯ ಶ್ರೀಮತ ಗೋದಲಿಯಲ್ಲಿ ಜನಿಸಿದನು ಸಮಯ ಶ್ರೀಮತ ಗೋದಲಿಯಲ್ಲಿ ಜನಿಸಿದನು ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಸಮಯ ಊರಿನಲ್ಲಿ ಯೇಸು ನಿರ್ದೋಷಗೊಳಿಸಿದನು ಸಮಯ ಊರಿನಲ್ಲಿ ಯೇಸು ನಿರ್ದೋಷಗೊಳಿಸಿದನು ನಿರ್ದೋಷ ಮಾಡಿದನು ಯೇಸು ಅದ್ಭುತ ತೋರಿಸಿದ ನಿರ್ದೋಷ ಮಾಡಿದನು ಯೇಸು ಅದ್ಭುತ ತೋರಿಸಿದ ಸಮಯ ಸಿನಿಮಟ ಗೋದಲಿಯಲ್ಲಿ ಜನಿಸಿದನು ಸಮಯ ಸಿನಿಮಟ ಗೋದಲಿಯಲ್ಲಿ ಜನಿಸಿದನು ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಹೆದರಬೇಡಮೇನು 5,000 ಜನರಿಗೆ ಹೆದರಬೇಡಮೇನು 5,000 ಜನರಿಗೆ ಊಟ ಮಾಡಿಸಿದ ಯೇಸು ಅದ್ಭುತ ತೋರಿಸಿದ ಊಟ ಮಾಡಿಸಿದ ಯೇಸು ಅದ್ಭುತ ತೋರಿಸಿದ ಸಮಯ ನಮಕ ಗೋದಲಿಯಲ್ಲಿ ಜನಿಸಿದನ ಸಮಯ ನಮಕ ಗೋದಲಿಯಲ್ಲಿ ಜನಿಸಿದನ ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಓ ವೈಕನಾದೆ ಸಿಲುಬೆ ಮಾರೆ ಸಾರೆ ಓ ವೈಕನಾದೆ ಸಿಲುಬೆ ಮಾರೆ ಸಾರೆ ಗೊತ್ತಿಲ್ಲೇ ನೋವ ನಮ್ಮ ಜಗದ ರಕ್ಷಕ ಗೊತ್ತಿಲ್ಲೇ ನೋವ ನಮ್ಮ ಜಗದ ರಕ್ಷಕ ಸಮಯ ನಮಕ ಗೋದಲಿಯಲ್ಲಿ ಜನಿಸಿದನು ಸಮಯ ನಮಕ ಗೋದಲಿಯಲ್ಲಿ ಜನಿಸಿದನು ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಜನಿಸಿ ಬಂದನೋ ಯೇಸು ಭಾಗ್ಯವ ತಂದನೋ ಹಾಗಾಯ ಹಲ್ಲೆಲೂಯ ಹಲ್ಲೆಲೂಯ. ಈಗ 2 ನಿಮಿಷದ ಪಾರಾಯಣ ಸಹೋದರಿ ಲಿಖಿತ ಅವರಿಂದ. ಎರಡನೇ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯದ ಭಾಗವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 3ರಿಂದ 15ರವರೆಗೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 3ರಿಂದ 15ರವರೆಗೆ. ದೇವರ ವಾಕ್ಯವನ್ನು ಆಲಿಸೋಣ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು. ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ.
ಹೇಗೆಂದರೆ ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದ್ದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ್ದಾನೆ ಎಂಬುದು. ಕ್ರಿಸ್ತನಿಗೆ ಸ್ತೋತ್ರ. ಈಗ ವಾಕ್ಯ ಸಂದೇಶ ನಮ್ಮ ಮಧ್ಯದಲ್ಲಿ ಹಿರಿಯ ಉಪಪಾಲಕರಾದಂಥ ಬಿ ಆರ್ ಸಭಾದೇವರಿದ್ದಾರೆ. ಅವರ ಪರಿಚಯ ಎಲ್ಲರಿಗೂ ಇದ್ದೇ ಇರುತ್ತೆ, ಯಾಕಂದ್ರೆ ಅವರು ಸುಮಾರು 40 ವರ್ಷಕ್ಕಿಂತ ಹೆಚ್ಚು ಕಾಲ ಅವರು ಸೇವೆ ಮಾಡಿದ್ದಾರೆ.